ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ಪೊಲೀಸ್ ಠಾಣೆ ಪೊಲೀಸರಿಂದ ಅಂತಾರಾಜ್ಯ ಕಳ್ಳನ ಬಂಧನ. ಅಥಣಿ ಶಹರದ ಬಸ್ ನಿಲ್ದಾಣದಲ್ಲಿ ದಿನಾಂಕ 24/3/2026 ಶ್ರೀಮತಿ ಪುತಳವ್ವ ಷಣ್ಮುಖ ಕಾಂಬಳೆ ನಂದಗಾವ ಇವರು ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವಾಗ ಜನಸಂದಣಿಯಲ್ಲಿ ಇವರ ಕೊರಳಿನಲ್ಲಿದ್ದಂಥ ಸುಮಾರು 50,000 ರೂಪಾಯಿ ಬೆಲೆ ಬಾಳುವಂಥ 7 ಗ್ರಾಂ ಚಿನ್ನದ ಸರವನ್ನ ಕಳವು ಮಾಡಿಕೊಂಡು ಹೋದ ಬಗ್ಗೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣವನ್ನು ಪತ್ತೆ ಮಾಡಲು ಕೆ ರಾಮರಾಜನ್ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಹಾಗೂ ಆರ್ಬಿ ಬಸರಗಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ, ಪ್ರಶಾಂತ್ ಮುನ್ನೋಳಿ ಡಿಎಸ್ಪಿ ಅಥಣಿ ಅವರ ಮಾರ್ಗದರ್ಶನದಲ್ಲಿ, ಸಂತೋಷ್ ಹಳ್ಳೂರ ಸಿಪಿಐ ಅಥಣಿ ವೃತ್ತ ಇವರ ನೇತೃತ್ವದಲ್ಲಿ, ಜಿಎಸ್ ಉಪ್ಪಾರ ಪಿಎಸ್ಐ ಅಥಣಿ, ಮಲ್ಲಿಕಾರ್ಜುನ ತಳವಾರ ಪಿಎಸ್ಐ ಅಥಣಿ ಇವರ ಮುಂದಾಳತ್ವದಲ್ಲಿ ಅಪರಾಧ ತನಿಖಾ ತಂಡವನ್ನು ರಚಿಸಲಾಗಿತ್ತು. ತನಿಖೆ ನಡೆಸಿದ ತಂಡ ಆರೋಪಿಗಳಾದ ಹೇಮಾ ಧರ್ಮೇಂದ್ರ ಕಸಬೇಕರ, ನೀಲಂ ವಿಜಯ ಕಾಂಬಳೆ ಇವರನ್ನು 16/5/2026 ಬಂಧಿಸಿ ಆರೋಪಿಗಳಿಂದ 7 ಗ್ರಾಂ ತೂಕದ ಚಿನ್ನದ ಆಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಜತೆಗೆ 35.5 ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಥಣಿ ಪೊಲೀಸ್ ಠಾಣೆ ಒಟ್ಟು 4 ಪ್ರಕರಣಗಳಲ್ಲಿ 42.5 ಗ್ರಾಂ ಬಂಗಾರದ ಆಭರಣಗಳನ್ನು ಸುಮಾರು 6,80,000 ರೂಪಾಯಿ ಬೆಲೆ ಬಾಳುವಂಥ ಮಾಲನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ತನಿಖಾ ತಂಡದಲ್ಲಿ ಅಥಣಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಜನರಾದ ಎಎ ಈರಕರ, ಜೆಆರ್ ಅಸೂದೆ, ಮಹಾಂತೇಶ್ ಪಾಟೀಲ್, ಎಬಿ ಹೊಸಲ್ಕರ, ಎಂಎಂ ಖೋತಾ, ವಿವಿ ಗಾಯಕವಾಡ, ಎಸ್ಎಸ್ ಸನದಿ, ಜೆಎಚ್ ಡಾಂಗೆ, ಬಿಎಂ ತಳವಾರ, ಕುಮಾರಿ ಜೆ, ಎಸ್ ಬೆಕ್ಕೇರಿ ಮತ್ತು ವಿನೋದ ಟಕ್ಕಣ್ಣನವರ ತಾಂತ್ರಿಕ ವಿಭಾಗ ಬೆಳಗಾವಿರವರು ಭಾಗವಹಿಸಿದರು. ಸದ್ಯ ಸದರಿ ಕಾರ್ಯವನ್ನು ಬೆಳಗಾವಿ ಎಸ್ಪಿರವರು ಶ್ಲಾಘಿಸಿದರು.